ಶಾಸಕ ಯತ್ನಾಳ್ಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಆಪರೇಷನ್ ಕಮಲಕ್ಕೆ ರಿವರ್ಸ್ ಆಪರೇಷನ್ ಹಸ್ತ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಶಾಸಕರು ಶೀಘ್ರವೇ ಕಾಂಗ್ರೆಸ್ಗೆ ಸೇರ್ತಾರೆ. ಶಾಸಕರ ಜೊತೆಗೆ ಮಾತುಕತೆಯಾಗಿದೆ. ಏನೋ ಪಕ್ಷ ಸೇರಲು ತುದಿಗಾಲ್ನಲ್ಲಿದ್ದಾರೆ. ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ವಿಚಾರ ಮಾಡುವಂಥದ್ದು ಆಗಬಾರ್ದು. ವಿಜೇಂದ್ರ ಅವರು ಪೂರ್ಣಾವಧಿ ಇವತ್ತು ಸಹ ಅಧ್ಯಕ್ಷರಾಗಿರ್ತಾರ ಅಂಥೇಳಿ ನಿಮ್ಗೆ ಯಾರಿಗಾರು ವಿಶ್ವಾಸ ಇದ್ರೆ ಹೇಳ್ಬಿಡಿ. ಅವ್ರ ಕುರ್ಚಿ 4 ಕಾಲಿದಾವಲ್ಲ, 3 ಕಾಲು ಹೋಗಿದ, ಒಂದೇ ಕಾಲ ಮೇಲೆ ಇವತ್ತು ಸಹ ವಿಜೇಂದ್ರ ಅವರ ಕುರ್ಚಿ ನಿಂತದ. ಅವ್ರಿಗೆ ಉಲ್ಟಾ ನಾನು ಕೇಳ್ತೀನಿ, ನೀವು ಎಷ್ಟು ದಿವಸ ನೀವು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತೀರಿ ಅದನ್ನ ಹೇಳ್ರಿ. ಅದು ಆಮೇಲೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ನಾವು ಮಾತಾಡೋಣ ಅಂತ. ಯಾರು ಬಿಜೆಪಿ ಅವರು ನೋಡಿ, ಇಡಿ ಇರುವುದು ಯಾರ ಕಡೆ? CBI, ಇಡಿ, ಇನ್ಕಮ್ ಟ್ಯಾಕ್ಸ್ ಇದೆಲ್ಲನೂ ಕೂಡ ಕೇಂದ್ರ ಸರ್ಕಾರದಿಂದ, ಬಿಜೆಪಿಯಿಂದ, ಪ್ರಧಾನಮಂತ್ರಿ ಮೋದಿ ಅವರು, ಅಮಿತ್ ಶಾ ಅವರಿಂದ ನಿರ್ದೇಶನಕ್ಕೆ ಒಳಪಡುವಂಥ ಸಂಸ್ಥೆಗಳು. ಕಾನೂನಾತ್ಮಕ ಹೋರಾಟ ನಡೆದಿದೆ. ಈಗ ಕೋರ್ಟ್ನಲ್ಲಿ ವಿಚಾರ ಇದೆ, ಪ್ರೊಸೀಡ್ಯೂರ್ಸ್ ಆಗ್ತದೆ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗಲ್ಲ. ಇದೆಲ್ಲವನ್ನ ಕೂಡ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ತಪ್ಪನ್ನು ಅವತ್ತು ಸಹ ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಇದನ್ನೆಲ್ಲವನ್ನ ಕೂಡ ಎದುರಿಸ್ತಾರೆ, ಗಟ್ಟಿಯಾಗಿದ್ದಾರೆ ಅಂತ ಮಾತನ್ನು ಹೇಳಕ್ ಬಯಸ್ತೇನೆ. ನಮ್ಮ ಸರ್ಕಾರ ಬೀಳಿಸ್ಲಿಕ್ಕೆ ಯತ್ನಾಳ್ ಅವ್ರು ಹಂಗೆ ಹೇಳ್ತಾರೆ. ಬೆಳಗ್ಗೆ ಹೇಳ್ತಾರೆ, ಮಧ್ಯಾಹ್ನ ಹೇಳ್ತಾರೆ, ಸಾಯಂಕಾಲ ಹೇಳ್ತಾರೆ, 4 ಸಲ ಹೇಳ್ತಾರೆ, ಪ್ರತಿ ದಿವಸ ಒಂದೊಂದು. ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ನಮ್ಮ ಜಿಲ್ಲೆಯವರಲ್ಲ ಹೇಳ್ತೀವಿ, ನಾವು ನೋಡಿದ್ದೀವಿ. ನಾವು ಯಾವುದಕ್ಕೂ ಅವ್ರಿಗೆ ಉತ್ತರನೇ ಕೊಡೋದಿಲ್ಲ. ಹೀಗಾಗಿ ನಮ್ಮ ಯತ್ನಾಳ್ ಅವ್ರಿಗೆ ಹೇಳ್ರಿ, ನಮ್ಮ ಸರ್ಕಾರ ಬೀಳೋದಿಲ್ಲ. ನಿಮ್ಮ ಪಕ್ಷದಾಗ ಏನು ಹೊಲಸದ ನೀವು ಅದನ್ನು ಸುದ್ದಿ ಮಾಡ್ಕೋರಿ. ನೀವೇ ಹೇಳಿರಿ 2,000 ಕೋಟಿ ರೂಪಾಯಿ ಕರೋನದ ಹಗರಣ ಆಗ್ಯದ. ವಿಜೇಂದ್ರ ಬಗ್ಗೆ ಏನು ಹೇಳಿದಿರಿ, ಯಡಿಯೂರಪ್ಪ ಅವ್ರ ಬಗ್ಗೆ ಏನು ಹೇಳಿದಿರಿ, ಮಾರಿಷಸ್ನಾಗ ಹೋಗಿ 2,000 ಕೋಟಿ ರೂಪಾಯಿ ಇಟ್ಟು ಬಂದಾರ ಅಂತ ಹೇಳಿದಿರಿ. ಇದೆಲ್ಲವೂ ನಾವು ಯತ್ನಾಳ್ ಅವರು ಚಿಂತನೆ ಮಾಡಲಿ ಇದ್ರ ಬಗ್ಗೆ. ನಮ್ಮ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಯಾವ ಒಬ್ಬ ಶಾಸಕನೂ ಕೂಡ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ. BJPಯಿಂದ ಈಗ ನೋಡಿದಿರಿ, ಕೆಲವು ಶಾಸಕರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ. ಗೊತ್ತಲ್ಲ ನಿಮ್ಗೆ, ಗೊತ್ತಿದ್ದವಲ್ಲ ಹೆಸರುಗಳು. JDSನಿಂದ ಒಂದು ದೊಡ್ಡ ಟೀಮೇ ಹೊರ ಬರಾಗ್ತದೆ. BJP JDSನಿಂದ ಕನಿಷ್ಠ ಪಕ್ಷ ಒಂದು 25 ಜನ ಶಾಸಕರು ಸೂಕ್ತ ಸಂದರ್ಭದಲ್ಲಿ ನಮ್ಮ ಕಡೆ ಬರ್ತಾರೆ. ಹಿಂಗಾಗಿ ಯತ್ನಾಳ್ ಅವ್ರು ನಮ್ಮ ಸರ್ಕಾರ ಹೆಂಗೆ ಬೀಳ್ತದ್ರಿ? ನಿಮ್ಮ ಓಹೋ, ಅದೇನು ಹುಣಚಿಕಪ್ಪ, ಅದು ಏನು ಕೌಡಿನ? ನಿಮ್ಮ ಇಲಾಖೆಯಲ್ಲಿ KDBನಲ್ಲಿ ಏನು ಸೈಟ್ ಹಂಚಿಕೆ ಮಾಡ್ತಾ ಇದ್ದೀರಿ, ಅದು SC STಗಳ 75% ಸಬ್ಸಿಡಿ ಕೊಡಬೇಕು, ಅದು ತಗೋಬೇಕಂದ್ರೆ ಡಬಲ್ ಹಣ ಖರ್ಚು ಮಾಡ್ಬೇಕಂತ P. ರಾಜೀವ್ ಅವರು ಆರೋಪ ಮಾಡಿದ್ದಾರೆ. ದೊಡ್ಡ ಹಗರಣ ಯಾರು ಮಾಡಿದ್ದಾರೆ? ಯಾರು ಸುಮ್ಮನೆ ಈಗ ನೋಡಿ, SC ST ಅಧ್ಯಕ್ಷದಾರಲ್ಲ ಏನ್ರಿ, ಒಬ್ರು ಅಧ್ಯಕ್ಷದಾರ, ಅವ್ರು ಕೇಳಿದ್ರೆ ಯಾರ್ಯಾರು ಒಂದು ಪೈಸಾ ಇವತ್ತು ಸಹ SC ST ಇವ್ರದಕ್ಕೆ ಯಾರು ದುಡ್ಡು ಕೇಳಿದಾರೆ ಅಂತ ಕೇಳ್ರಿ ಅವ್ರಿಗೆ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡಕ್ ಹೋಗ್ಬೇಡ್ರಿ. ಲಘುವಾಗಿ ಮಾತಾಡುವಂಥದ್ದು ಆಗ್ಬಾರ್ದು ಯಾವಾಗಲೂ ಕೂಡ. ಹೇಳಿ, ಸಂಪರ್ಕ ಯಾಕೆ ಗುರುತಿಸ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿದೆ? ಅದ್ರ ಹೆಸರು ಹೇಳೋದು ನಿಮ್ಗೆ ಗೊತ್ತಿದೆ, ನಾನು ಹೇಳ್ಬೇಕಾ? ಮುಹೂರ್ತ ಫಿಕ್ಸ್ ಆಗಿದೆ ಸರ್. ನಿಮ್ಮ ಪಕ್ಷಕ್ಕೆ ಅವ್ರನ್ನ ಕರ್ಕೊಂಬರುವಂತ ಮುಹೂರ್ತ ಫಿಕ್ಸ್ ಆಗಿದೆಯಾ? ಅದು ಸೂಕ್ತ ಸಂದರ್ಭ ಮುಹೂರ್ತ ಅದನ್ನ ಫಿಕ್ಸ್ ಮಾಡ್ತೀವಿ. ಈಗ ಯಾಕೆ ಹೇಳ್ಬೇಕದ? ಅದಕ್ಕೂ ಒಂದು ಸಂದರ್ಭ ಇರ್ತದ, ಟೈಮಿಂಗ್ ಇರ್ತದ. ಅವಾಗ ಮುಹೂರ್ತ ನಿಮಗೆಲ್ಲ ಗೊತ್ತಿದೆ, ಯಾರ್ಯಾರು ನಮ್ಮ ಜೊತೆ ಸಂಪರ್ಕನಾಗಿದಾರ. ಆಪರೇಷನ್ ಹಸ್ತ ಮಾಡಲ್ಲ. ಇವರು ಮುಳುಗ್ತಿರುವಂಥ ಹಡಗು. ಇವರು ಬ್ಯಾಸ ತಗೊಂಡು ಇವತ್ತೊಂದು ಸಹ BJPಯಲ್ಲಿ 6 ಬಾಗಿಲದಾವ. ಯತ್ನಾಳ್ದವ್ರದೊಂದು ಬಾಗಿಲ, ವಿಜೇಂದ್ರದೊಂದು ಬಾಗಿಲ, ಯಡಿಯೂರಪ್ಪರದೊಂದು ಬಾಗಿಲ, ಅಶೋಕ್ ಅವ್ರದೊಂದು ಬಾಗಿಲ. ಎಷ್ಟು ಬಾಗಿಲುಗಳದಾವು? ಇವ್ರ ದೋಷೆ ತುಂಬ ತೂತುಗಳದಾವು ಏನ್ರಿ. ಬೇರೆಯವ್ರ ದೋಷೆದಾಗ ಹುಡುಕಾಡತ್ತಾರ ಇವರು. ಮೊದಲು ನಿಮ್ಮದು ನೀವು ಸುದ್ದಿ ಮಾಡ್ಕೋರಪ್ಪ. ನಮ್ಮ ಬಗ್ಗೆ ಯಾಕೆ ಚಿಂತನೆ ಮಾಡ್ತೀರಿ ನೀವು? ಥ್ಯಾಂಕ್ ಯು. 60 ಶಾಸಕರಲ್ಲ, 6 ಶಾಸಕರು ಕೂಡ ಬಿಜೆಪಿ ಸೇರಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಹೆಚ್ಚಾಗುಬಿಟ್ಟಿದೆ. ವಿಜಯೇಂದ್ರ, ಯತ್ನಾಳ್, ಏನೋ ಜಾರಕಿಹೊಳಿ ಬೀದಿಗೆ ಬಂದಿದ್ದಾರೆ. ಏಕವಚನದಲ್ಲೇ ಒಬ್ಬರಿಗೊಬ್ಬರು ಮಾತನಾಡ್ತಿದ್ದಾರೆ. ಮೊದಲಿಗೆ ಅವರು ಅವರ ಪಕ್ಷವನ್ನ ಸರಿ ಮಾಡಿಕೊಳ್ಳಿ, ನಾವೇನು ಆಪರೇಷನ್ ಹಸ್ತಕ್ಕೆ ಪ್ರಯತ್ನ ಮಾಡ್ತಿಲ್ಲ, ಏನೋ ಯಾವುದೇ ಬೇಡಿಕೆ ಇಲ್ಲದೆ ಶಾಸಕರು ಕಾಂಗ್ರೆಸ್ ಸೇರಲಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಎಲ್ಲಾ ಪಕ್ಷದಲ್ಲೂ ಕೂಡ ಬಹಿರಂಗ ಹೇಳಿಕೆಗಳು, ಸ್ವಪಕ್ಷದ ವಿರುದ್ಧ ಗರಂ ನುಡಿಗಳು ಇವೇ ಸದ್ದು ಮಾಡ್ತಿದೆ. ಇವೆಲ್ಲದರ ನಡುವೆ ಶಾಸಕ ಯತ್ನಾಳ್ಗೆ ಸಚಿವ ಎಂಬಿ ಪಾಟೀಲ್ ಅವರು ತಿರುಗೇಟನ್ನ ಕೊಟ್ಟು ಬಿಟ್ಟಿದ್ದಾರೆ. ಆಪರೇಷನ್ ಕಮಲಕ್ಕೆ ರಿವರ್ಸ್ ಆಪರೇಷನ್ ಹಸ್ತ ನೋಡಿ.
ಬೆಂಗಳೂರಿನಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಒಂದು ಬಾಂಬನ್ನ ಸಿಡಿಸ್ಬಿಟ್ಟಿದ್ದಾರೆ. ಅದುವೇ ಬಿಜೆಪಿ ಜೆಡಿಎಸ್ ಶಾಸಕರು ಶೀಘ್ರವೇ ಕಾಂಗ್ರೆಸ್ಗೆ ಸೇರ್ತಾರೆ. ಶಾಸಕರ ಜೊತೆಗೆ ಮಾತುಕತೆ ಕೂಡ ಆಗಿದೆ. ಇನ್ನು ಪಕ್ಷ ಸೇರಲು ತುದಿಗಾಲಲ್ಲಿದ್ದಾರೆ. ಇದರ ಜೊತೆಯಲ್ಲಿ 60 ಶಾಸಕರಲ್ಲ 6 ಶಾಸಕರು ಕೂಡ ಬಿಜೆಪಿಯನ್ನ ಸೇರಲ್ಲ. ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಹೆಚ್ಚಾಗಿಬಿಟ್ಟಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಯತ್ನಾಳ್ ಅವರು ಗರಂ ಆಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. 60 ಶಾಸಕರು ಸೇರು ಬಿಡುತ್ತಾರೆ, ಎಲ್ಲರೂ ಕೂಡ ಕಾಯ್ತಿದ್ದಾರೆ, ತುದಿಗಾಲ್ನಲ್ಲಿದ್ದಾರೆ ಎನ್ನುವಂತ ಒಂದು ಮಾತುಗಳನ್ನ ಆಡಿದ್ರು. ಇದಕ್ಕೆ ಕೌಂಟರ್ ಕೊಡುವಂತ ಕೆಲಸ ಮಾಡಿದ್ದಾರೆ. 60 ಶಾಸಕರಲ್ಲ 6 ಶಾಸಕರು ಕೂಡ ಬಿಜೆಪಿಯನ್ನ ಸೇರಲ್ಲ ಅಂತ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಸದ್ಯ ಎಲ್ಲರಿಗೂ ತಿಳಿದಿರುವಂತೆ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ತಾರಕಕ್ಕೇರ್ತಿದೆ. ವಿಜಯೇಂದ್ರ, ಯತ್ನಾಳ್, ಜಾರಕಿಹೊಳಿ ಎಲ್ಲರೂ ಕೂಡ ಬೀದಿಗೆ ಬಿದ್ದಿದ್ದಾರೆ. ಇನ್ನು ಏಕವಚನದಲ್ಲೇ ಒಬ್ಬರಿಗೊಬ್ರು ಮಾತನಾಡ್ತಿದ್ದಾರೆ. ಮೊದಲಿಗೆ ಅವರ ಪಕ್ಷವನ್ನ ಸರಿ ಮಾಡಿಕೊಳ್ಳಿ, ನಾವೇನೋ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿಲ್ಲ, ಅದನ್ನ ಪ್ರಯತ್ನ ಮಾಡ್ತಿಲ್ಲ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಯಾವುದೇ ಬೇಡಿಕೆ ಇಲ್ಲದೆ ಶಾಸಕರು ಕಾಂಗ್ರೆಸ್ ಅನ್ನ ಸೇರ್ಲಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟು ಬಾಂಬ್ ನ ಸಿಡಿಸಿದ್ದಾರೆ.